ನಮಸ್ತೆ, ಸುಷ್ಮಿತಾ ವ್ಲಾಗ್ಸ್ ಆ್ಯಂಡ್ ಕಿಚನಿಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ನಾಳೆನೇ ಶಿವರಾತ್ರಿ. ಸುಲಭವಾಗಿ ಶಿವನಿಗೆ ನೈವೇದ್ಯಕ್ಕೆ ಮಾಡ್ಕೊಳ್ಬೋದಾದ ಗೋಧಿ ಹಿಟ್ಟನ್ನು ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಗೋಧಿ ಹಿಟ್ಟು, 1/4 ಕಪ್ ಹುರಿಗಡಲೆ, 1/4 ಕಪ್ ಕಡಲೆ ಬೀಜ, ಕಪ್ ಎಳ್ಳು 1 ಸ್ಪೂನ್, ತುಪ್ಪ, ಕೊಬ್ಬರಿ, 3/4 ಕಪ್ ಬೆಲ್ಲ, 10 ರಿಂದ 12 ಬಾದಾಮಿ. ಮೊದಲಿಗೆ ಕಡಲೆ ಬೀಜ ಹಾಗೂ ಬಾದಾಮಿನ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಅದರ ಸಿಪ್ಪೆನ ಬಿಡಿಸಿಟ್ಕೊಳ್ಬೇಕು. ಗೋಧಿ ಹಿಟ್ಟನ್ನು ತುಪ್ಪ ಹಾಕಿ ಲೋ ಫ್ಲೇಮಲ್ಲಿ ಘಮ ಬರುವ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಕಂದು ಬಣ್ಣ ಬಂದಮೇಲೆ ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಹುರಿಗಡಲೆ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ಬೆಲ್ಲನ 1/4 ಲೋಟ ನೀರನ್ನು ಹಾಕಿ ಬೆಲ್ಲ ಕರಗುವ ತನಕ ಕುದಿಸ್ಕೊಳ್ಬೇಕು. ಬೆಲ್ಲವನ್ನು ಪಾಕ ಮಾಡ್ಕೊಳ್ಳೋದು ಬೇಡ, ಬರೀ ಕರಗಿಸ್ಕೊಂಡ್ರೆ ಸಾಕು. 1 ಚಮಚ ಕಪ್ಪೆಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ತಟ್ಟೆಗೆ ಹುರಿದಿಟ್ಕೊಂಡಿರೋ ಹಿಟ್ಟು, 1 ಚಮಚ ತುಪ್ಪ, ಸಣ್ಣಗೆ ಹಚ್ಕೊಂಡಿರೋ ಕೊಬ್ಬರಿ ಚೂರು, ಫ್ರೈ ಮಾಡಿದ ಎಳ್ಳು ಹಾಗೆ ಕ್ರಷ್ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ, ಬಾದಾಮಿಯನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಹಾಕಿ ಕಲಿಸಿ ಉಂಡೆಗಳನ್ನು ಮಾಡಿಕೊಂಡ್ರೆ ಗೋಧಿ ಹಿಟ್ಟಿನ ತಂಬಿಟ್ಟು ರೆಡಿಯಾಗಿದೆ. ಇಡೀ ದಿನ ಉಪವಾಸ ಮಾಡುವವರಿಗೆ ಈ ತಂಬಿಟ್ಟಿನಲ್ಲಿ ಇರುವ ಗೋಧಿ, ಹುರುಗಡಲೆ, ಕಡಲೆ ಬೀಜ, ಬಾದಾಮಿ, ತುಪ್ಪ, ಕೊಬ್ಬರಿ, ಎಳ್ಳು, ಬೆಲ್ಲ ಈ ಎಲ್ಲದರಲ್ಲೂ ಇರುವ ಒಳ್ಳೆ ಪೌಷ್ಟಿಕಾಂಶ ಇಡೀ ದಿನ ಉಪವಾಸ ಇದ್ದು ರಾತ್ರಿ ಜಾಗರಣೆ ಮಾಡುವವರಿಗೆ ಒಳ್ಳೆ ಎನರ್ಜಿಯನ್ನು ಕೊಡುತ್ತದೆ. ಈ ಶಿವರಾತ್ರಿಯ ಗೋಧಿ ಹಿಟ್ಟಿನ ತಂಬಿಟ್ಟು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ನಿಮಗೂ ನಿಮ್ಮ ಕುಟುಂಬದವರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಧನ್ಯವಾದ.